ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿಕೊಂಡು ಜನರ ಮನಸ್ಸನ್ನು ನೇರ ಮಾತುಗಳಿಂದಲೇ ಗೆದ್ದಂತಹ ಮಾಳು ಅವರು ಅಚಾನಕ್ ಆಗಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ನನ್ನ ಜೊತೆ ಮಾಳು ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 91 ದಿನಗಳ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್. ಬಿಗ್ ಬಾಸ್ ಜರ್ನಿ ಚಲೋ ಐತ್ರಿ. ಯಾಕಂದ್ರೆ ಒಂದು ನನ್ನ ಜೀವನಕ್ಕೆ ಇನ್ನೊಂದು ಹಾದಿ ನಿರೂಪಿಸಿಕೊಟ್ಟೈತಿ. ಎಕ್ಸೆಪ್ಟ್ ಮಾಡಿರ್ಕಿಲ್ಲ, ನಾ ಒಳಗೆ ಅದಕ್ಕಲ್ಲೇ ಹಿಂಗಿರ್ತೈತಿ ಹಂಗಿರ್ತೈತಿ ಅಂತ ಹೇಳಿಸಿಂದ ಅವ್ರ ಮಾತಿನಿಂದನೂ ನಾ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಹೊರಗೆ ಹಿಂಗೂ ಇರ್ತಾರ ಜನ, ಇವ್ರ ಜೋಡಿನೂ ಹಿಂಗೂ ಇರಬೇಕು, ನಾ ಇನ್ನು ಹಿಂಗೂ ಬದಲಾಗಬೇಕಂತ ಹೇಳಿಸಿಂದ ಅಲ್ಲಿ ಭಾಳ ಯೋಚನೆ ಮಾಡಿ ನಾ ಅಲ್ಲೂ ಬದಲಾಗಿ ಇಲ್ಲಿ ಹೋಗ್ಬೇಕಾರೆ ಬದಲಾಗಬೇಕಂತ ಹೋಗಿನಿ. ಅಲ್ಲಿ ಹೋಗಿ ಪೂರ ಅಂತಿ ಬದಲಾದ್ನಿ. ಇನ್ನು ಜನ ಹಿಂದೆ ಹೆಂಗಿರ್ತೈತಿ ಮುಂದೆ ಹೆಂಗಿರ್ತೈತಿ, ಹಿಂದೆ ಹೆಂಗೆ ಮಾತಾಡ್ತೈತಿ ಮುಂದೆ ಹೆಂಗೆ ಮಾತಾಡ್ತೈತಿ ಅನ್ನೋದು ಅಲ್ಲಿ ನಾವು ಒಂದು ತಿಳ್ಕೊಂಡು ಬನ್ನಿ. ಒಂದು ಖುಷಿ ಐತಿ. ಬಿಗ್ ಬಾಸ್ ಮನೆ ಅಂದ್ರೆ ಒಂದು ದೇವ್ರ ಗುಡಿ ಇದ್ದಂಗೆ. ನೀವು ಮಾತು ಸ್ವಲ್ಪ ಕಡಿಮೆ ಆಯಿತು ಅಂತ ನಮಗೆ ಗೊತ್ತಿಲ್ಲ. ನಮಗೂ ಒಂದು ಕಾಲ ಅವರ್ ನಾವು ಮಿಸ್ ಇಲ್ಲದೆ ನೋಡ್ತಾ ಇದ್ವಿ, ಆಯಿತಾ? ನೀವು 24 ಗಂಟೆಗಳ ಕಾಲ ಇರ್ತಿದ್ರಿ. ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರಾ, ಸೈಲೆಂಟ್ ಆಗಿರ್ತಿದ್ರಾ, ಹೇಗೆ ಅಂತ ಹೇಳಿ? ನಾ ಏನು ಸೈಲೆಂಟ್ ಅಂತಿ, ಯಾವಾಗೂ ಸೈಲೆಂಟ್ ಅಂತೀವಿಲ್ಲ. ಮಾತಂತಿ ಕಡಿಮೆ ಇರೋದಿಲ್ಲ. ಮಾತು ಎಷ್ಟು ಬೇಕಷ್ಟು ಆಡಿದನು, ಎಷ್ಟು ಬೇಕಷ್ಟು ಮಾತಾಡಿದನು, ಯಾರಿಗೆ ಎಷ್ಟು ಮಾತಾಡ್ಬೇಕಷ್ಟು ಮಾತಾಡಿದನು, ಸ್ಟ್ಯಾಂಡ್ ಎಲ್ಲಿ ತೊಗೋಬೇಕಲ್ಲಿ ತೊಗೊಂಡನು, ಏನು ಟಾಸ್ಕ್ ಆಡ್ಬೇಕು ಅದನ್ನು ಆಡಿದನು, ಏನು ಚಟುವಟಿಕೆ ಬಂದಾಗ ಮಾಡ್ಬೇಕು ಮಾಡಿದನು, ನಾಮಿನೇಷನ್ ಪ್ರಕ್ರಿಯೆದಾಗ ಎಷ್ಟು ಕೊಡಬೇಕಷ್ಟು ಕೊಟ್ಟದನು, ಎಂಟರ್ಟೈನ್ ಮಾಡ್ಬೇಕಾದ್ರೆ ಮಾಡಿದನು. ನಾ ಯಾರಿಗೂ ಮಾತಾಡಿಲ್ಲ ಅಂತ ಹೇಳಿ ನಾ ಇದನ್ನಂತಿ ಒಪ್ಕೋದಿಲ್ಲ, ಒಪ್ಕೋಕೆ ಸಾಧ್ಯ ಇಲ್ಲ ಮೇಡಮ್. ನನ್ನ ವ್ಯಕ್ತಿತ್ವ ಎಷ್ಟೈತಿ ನಾ ಅಷ್ಟು ತೋರಿಸ್ಕೊಟ್ಟದನು. ಅವ್ರಿಗೆ ಐತಿ ನಾ ಇಲ್ಲದ ಒಂದೊಂದು ಸೇರಿಸಿ ಅದನ್ನು ಪೇಜ್ ಗಟ್ಟಲೆ ಮಾಡಿಸಿ ನನಗೆ ಹೇಳುವಂಥ ಅವಶ್ಯಕತೆ ಇದ್ರಿಕ್ಕಿಲ್ಲ. ನೇರ್ ನೋಡಿ ನನಗೆ ಎಷ್ಟು ತಿಳ್ಕೊಂಡನು, ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡನು ಅಷ್ಟು ಉತ್ತರ ಕೊಟ್ಟದನು ಅಂತ ನನಗೆ ಅನಿಸ್ತೈತಿ. ಓಕೆ, ಅಂದರೆ ನಮಗನಿಸ್ತು ಈ ಉತ್ತರ ಕರ್ನಾಟಕ ಭಾಗದವರು ನೇರವಾಗಿ ಮಾತಾಡ್ತಾರೆ, ಖಡಕ್ಕಾಗಿ ಮಾತಾಡ್ತಾರೆ. ಆ ಮಾತುಗಳಿಂದ ಎಲ್ಲರೂ ಹರ್ಟ್ ಆಗುತ್ತೆ ಅಂತಲೇ ಸ್ವಲ್ಪ ನೀವು ಮಾತಾಡೋದನ್ನ ಕಡಿಮೆ ಮಾಡಿದ್ರಾ ಹೇಗೆ ಅಂತ ಹೇಳಿ ಅಂದ್ರೆ ಸ್ಪೆಷಲ್ ಅನಿಸಿದ್ದು? ಹಾಂ, ಓಕೆ ಮ್ಯಾಮ್, ನಾನು ಅದೇನು ತಪ್ಪಿಲ್ಲ ಮ್ಯಾಮ್ ಅನಿಸಿದ್ದ. ನನ್ನ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಖಡಕ್ಕಾಗಿ ಅನಿಸೋಕಿತ್ತೂ ನನ್ನಿಂದ ಇವ್ರಿಗೆ ನೋವು ಆಕೈತಿ. ನನ್ನಿಂದ ನನ್ನ ಜನ, ನನ್ನ ಭಾಷೆ, ನನ್ನ ಅಶ್ಲೀಲ ಭಾಷೆ ಆಯಿತು. ನಾ ಪ್ರತಿಯೊಬ್ಬರಿಗೆ ಕುಂಡು ಬೇಕಾದ್ರೂ ಬೇಗಳ, ಎಳು ಅನ್ನಬೇಕಾದ್ರೂ ಬೇಗಳ, ಬಾ ಅನ್ನಬೇಕಾದ್ರೂ ಬೇಗಳ, ನಮ್ಮ ದೋಸ್ತಿ ತೊಂದರೆಲಾಯಿತು, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಆಯಿತು, ನಾವು ಮಾತಾಡೋ ರೀತಿ ಆಯಿತು, ನಾವು ಯುದ್ಧದ ರೀತಿ ಆಯಿತು. ಈ ರೀತಿ ನಾ ಇಲ್ಲಿ ಹೊರಗಿದ್ನಿ. ಅದೇ ರೀತಿ ನನಗೆ ಅಲ್ಲಿ ತೊಗೊಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅಲ್ಲಿ ನನ್ನವ್ರಂತ ಯಾರಿಲ್ಲ, ಅಲ್ಲಿ ಪ್ರತಿಯೊಬ್ಬರು ಕಂಟೆನ್ಸ್ಟ್, ಎಲ್ಲರೂ ಒಬ್ಬೊಬ್ರು ಗೆಲ್ಲಬೇಕಂತ ಬಂದವ್ರ. ಅವ್ರ ಮುಂದೆ ನಂದು ಇಂಥ ವ್ಯಕ್ತಿತ್ವ ನನಗೆ ತೋರಿಸುವಂಥ ಅವಶ್ಯಕತೆಯೂ ಇಲ್ಲ. ಅವ್ರು ಹೆಂಗೆ ಇರ್ತಾರೋ ನಾನು ಹಂಗೆ ಇರಬೇಕು, ಅವ್ರು ಹೆಂಗೆ ನಡ್ಕೋತಾರೋ ನಾನು ಹಂಗೆ ನಡ್ಕೋಬೇಕು ಅನ್ನೋದೊಂದು ಭಾಳ ನನಗೆ ಪ್ಲಸ್ ಇತ್ತು. ಮಾಳು ಅಲ್ಲಿ ನನಗೆ ಹೊರಗೆ ಹೆಂಗೆ ಪೋಟ್ರೆ ಹಾಕೋತಿನೋಕಿತ್ತನು, ನಾ ಅಲ್ಲಿ ಚೇಂಜ್ ಆಗಕ್ಕಂತ ಹೋದವ ಮನುಷ್ಯ. ನಾ ಅಲ್ಲಿ ನನಗೆ ಬೈಗಳ ತೊಗೋಬೇಕು ಅನ್ನೋದು ಆಸೆ ಇದ್ರಿಕ್ಕಿಲ್ಲ. ಇದೊಂದು ಹೇಳಕ್ಕೆ ಇಷ್ಟಪಡ್ತನು. ಯಾಕಂದ್ರೆ ನನ್ನಿಂದ ಜನ ಇಲ್ಲಿ ಏನು ಕಲಿಬೇಕಂದ್ರೆ ಒಂದು ಒಳ್ಳೆತನ ಕಲಿಬೇಕು. ನನ್ನಿಂದ ಜನ ಹಿಂಗೆ ಮಾಳು ಬೈತಾನೋ, ಮಾಳು ಜಗಾಡ್ತಾನೋ, ಮಾಳು ಹಿಂಗೆ ಜಗಳ ತೆಗಿತಾನೋ ಅಂತೇಳಿ ಜನ ನನ್ನಿಂದ ಇದನ್ನು ಕಲಿಬಾರ್ದು. ಮಾಳುನಿಂದ ಒಂದು ಕಲ್ತನಂದ್ರೆ ಅದೊಂದು ಒಳ್ಳೆತನ ಆಗಿರಬೇಕು. ಅದೊಂದು ಭಾವಿಸ್ಕೊಂಡು ನಾ ಇದ್ದೀನಿ ಮೇಡಮ್ ಇಷ್ಟ. ಏನೇನು ಕಷ್ಟಗಳಾಯಿತು ನಿಮಗೆ ಬಿಗ್ ಬಾಸ್ ಮನೇಲಿ? ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗ್ತೀರಾ, ಊಟದ ವಿಷಯದಲ್ಲಿ ನಿಮಗೆ ಅನ್ಕೊಂಡಂಗೆ ಸಿಗಲ್ಲ, ಫ್ಯಾಮಿಲಿ ನೆನಪಾಗುತ್ತೆ, ಒಂದು ಎಲ್ಲ ಒಂದು ಜರ್ನಿಲಿ ತುಂಬ ಕಷ್ಟಗಳಿರುತ್ತೆ. ಎಲ್ಲರೂ ದಾಟ್ಕೊಂಡು ಬಂದಿದ್ದೀರಾ. ಏನೇನು ಮಿಸ್ ಆಯಿತು ನಿಮ್ಗೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ? ನನಗೆ ಫಸ್ಟ್ ಸೆಕೆಂಡ್ ಭಾಳ ಒಂಥರ ಫ್ಯಾಮಿಲಿ ನೆನಪಾಯಿತು. ಅದು ಫ್ಯಾಮಿಲಿ ನೆನಪು ಆದ ತಕ್ಷಣ ಫಸ್ಟ್ ಸೆಕೆಂಡ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಅಂದ್ರೆ ಸ್ವಲ್ಪ ಊಟ ಇತ್ತು, ಅದ್ಭುತವಾದ ಊಟ, ಅದ್ಭುತವಾದ ಒಳ್ಳೆ ಅಡುಗೆ. ನಮಗೆ ನಾ ತಿನ್ನೋ ಊಟಕ್ಕೆ ಇನ್ನೂ ಬೇಕನ್ನಿಸ್ತು. ನನಗೆ ಹೊಟ್ಟೆ ತುಂಬ ಸಿಗಲಿಲ್ಲ. ಯಾಕಂದ್ರೆ ಹೊಟ್ಟೆ ತುಂಬ ಸಿಗಲಿಲ್ಲ ಅಂದ್ರೆ ಅಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಅವರೇ ನನಗೆ ಬೇಕಂತೇನು ಕಡಿಮೆ ಕೊಟ್ಟಿರ್ಕಿಲ್ಲ. ಯಾಕಂದ್ರೆ ಒಂದು ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲೆಲ್ಲ ಹಚ್ಕೊಂಡು ತಿನ್ನುವಂಥದ್ದು ಇರ್ತೈತಿ. 2 ವೀಕ್ಸ್ ನನಗೆ ಫ್ಯಾಮಿಲಿ ನೆನಪು ಒಂದು ಆಯಿತು. ಆ ಫ್ಯಾಮಿಲಿ ನೆನಪು ಆಯಿತು, ಅದನ್ನು ಹೇಳ್ಕೋಬಾರ್ದಾಗಿತ್ತು. ಆಮೇಲೆ ನನಗೆ ಗೊತ್ತಿದ್ರಿಕ್ಕಿಲ್ಲ. ಏನೋ ಒಂದು ಮನಸ್ಸು ಬೀಚಿ ಒಬ್ರ ಮುಂದೆ ಹೇಳ್ಕೊಣ, ಅದನ್ನು ನಾಮಿನೇಟ್ ಪ್ರಕ್ರಿಯೆದಾಗ ಮಾಳು ಫ್ಯಾಮಿಲಿ ನೆನೆಸ್ಕೋತಾನು, ಮಾಳು ಮನೆ ಬಿಗ್ ಬಾಸ್ ಮನೆಯಾಗ ಇರೋಕೆ ಲಾಯಕ್ಕಿಲ್ಲ ಅಂತೇಳಿ ಕಿಸಿಂದ ನಾಮಿನೇಟು ಮಾಡಿರು. ಅದರಿಂದ ನಾ ಇಂಪ್ರೂವ್ಮೆಂಟು ಆದ್ನಿ. ಹೌದು ಸರಿ, ಅಲ್ಲಿ ಫ್ಯಾಮಿಲಿ ಹೆಸರು ತೊಗೊಂಡ್ರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ನಾನು ತೊಗೋಬಾರ್ದು. ಇಲ್ಲಿ ಮಾಳು ಹಿಂದೆ ಮುಂದೆ ಯಾರೂ ಇಲ್ಲ, ಮಾಳು ಒಬ್ಬ ಅಂತ ಹೇಳಿಸಿಂದ ಇಲ್ಲಿ ಜೀವನ ಮಾಡ್ಬೇಕು ಅನ್ನೋದು ತಲೆಯಾಗ ತೊಗೊಂಡು ಮನಸ್ಸಿಗೆ ಮುಡಿಸ್ಕೊಂಡು ಅಲ್ಲಿಂದ ನಾನು ಫ್ಯಾಮಿಲಿ ಹೆಸರು ತೊಗೊಲಿಲ್ಲ, ನನ್ನ ಮಕ್ಕಳ ಹೆಸರು ತೊಗೊಲಿಲ್ಲ. ನಾನು ಎಷ್ಟು ನೋವು ಆದ್ರೂ ನನ್ನ ಆತ್ಮದಾಗ ನಾ ಒಳಗಷ್ಟೇ, ನಾ ಅಷ್ಟೇ
ಮರಿಗಿದನ ಹೊರತಾಗಿ ಇನ್ನೊಬ್ರ ಮುಂದೆ ಹೇಳ್ಕೊಲಿಲ್ಲ. ಒಂದು ಗೆಳೆಯ ಅಂತ ಒಬ್ಬ ಇದ್ದವ ನಡ್ಬರ್ಕ್ ಹೋದವ ಅಭಿಷೇಕ, ಅವಂದು ನನಗೆ ಹೇಳ್ತಿದ್ದ, ನಂದು ಅವ್ಗೆ ಹೇಳ್ತೀನಿ. ಅದೊಂದು ಖುಷಿ ಐತಿ ನನಗೆ. ಯಾಕಂದ್ರೆ ನಾನು ಮೊದಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಪ್ಪ ಮೊದಲ ನೀ ನೋಡು, ನಾನು ನಾಮಿನೇಟ್ ಮಾಡೋವಿದ್ದರೆ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ನಾನು ನೆನಪಾಗೋದು ಬಗ್ಗೆ ನಂಗೆ ಹೇಳಂಗಿಲ್ಲ. ನಿಂದು ನನಗೆ ಹೇಳಬಾರ್ದು, ನಿಂದು ನಾನು ನಾಮಿನೇಟ್ ಮಾಡೋಂಗಿಲ್ಲ, ನಾನು ನೀನು ನಾಮಿನೇಟ್ ಮಾಡೋಂಗಿಲ್ಲ. ಹಂಗಿದ್ರೆ ಮಾತಾಡೋನು, ಇಲ್ಲಿಕಂದ್ರೆ ಮಾತಾಡೋದು ಬೇಡ. ಅದ್ರ ಬಗ್ಗೆ ನಾವು ಬಾರ್ಲೇ ದೋಸ್ತ ಇಟ್ಟು ಜೀವದ ಗೆಳೆಯ ಅಂತೂ ಅಷ್ಟು ಹಂಗೆ ಬಿಟ್ಟು ಕೊಡ್ತು ಅಂತ ತಿಳ್ಸಿ ನಂದು ಟೈಮ್ದಾಗ ಅವ್ನು ಮುಂದೆ ಅಷ್ಟು ಹಚ್ಕೋತೀನಿ. ಅದನ್ನು ಬಿಟ್ಟರೆ ಬೇರೆ ಕಡೆ ಓಕೆ. ರಕ್ಷಿತಾ ತುಂಬಾ ಹಚ್ಕೊಂಡಂಗೆ ಕಾಣಿಸುತ್ತೆ ನಿಮ್ಮನ್ನ. ಅದು ಒಂದು ರೀತಿ ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ನಿಮಗೆ ಉತ್ತರ ಕರ್ನಾಟಕದ ವೋಟಿಂಗ್ ಜಾಸ್ತಿ ಇತ್ತು ಅಂತನೂ ಆಕೆ ನಿಮ್ಮನ್ನ ಅಂದ್ಕೊಂಡಿದ್ದಾಳೆ ಅನ್ನೋ ತರ ಚರ್ಚೆ ಕೂಡ ಆಗ್ತಾ ಇತ್ತು. ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನಿಜವಾಗ್ಲೂ ರಕ್ಷಿತಾ ಪ್ರೀತಿ ತೋರಿಸ್ತಳು, ನನ್ನೂ ಹಚ್ಕೊಂಡಳು. ಇನ್ನೂ ಪ್ರತಿಯೊಂದು 4 ಜನ ಆಯಿತು ಯಾಕಡೆ ಅವ್ರ ಜೋಡಿ ಅವ್ರ ಮೇಲೆ ಪ್ರೀತಿ ತೋರಿಸ್ತಾಳು. ಅಕ್ಕಿರು ವ್ಯಕ್ತಿತ್ವ ಹೆಂಗಂದ್ರೆ, ಒಂದು ಬಡ ಕುಟುಂಬದಿಂದ ಒಂದು ಕೆಳಗಿಂದ್ರ ಬಂದವಳಕ್ಕಿಗೆ ಫೀಲ್ ಅಂದ್ರೆ ಏನು ಗೊತ್ತಾ, ಸಂಸ್ಕೃತಿ ಅಂದ್ರೆ ಏನು ಗೊತ್ತಾ, ಮನುಷ್ಯನ ಭಾವನೆ ಅಂದ್ರೆ ಏನು ಗೊತ್ತಾ, ವ್ಯಕ್ತಿತ್ವ ಅಂದ್ರೆ ಏನು ಗೊತ್ತಾ, ಆಕೆಗೆ ಪರ್ಫೆಕ್ಟ್ವಾಗಿ ಗೊತ್ತೈತಿ. ಯಾವ ಮನುಷ್ಯನ ಜೋಡಿ ಸೇರಬೇಕು, ಯಾವ ಮನುಷ್ಯನ ಜೋಡಿ ಸೇರಬಾರ್ದು ಅದಂತಿ ಪೂರ ಪರ್ಫೆಕ್ಟ್ವಾಗಿ ಗೊತ್ತೈತಿ. ಯಾಕಂದ್ರೆ ಎಲ್ಲರ ಜೋಡಿ ಏನು ಹಚ್ಕೊಂಡಿಲ್ಲ ಆಕಿ. ನನ್ನ ಜೋಡಿನ ಹಚ್ಕೋಬೇಕಾದ್ರೆ ನನ್ನ ಪ್ಯಾನ್ಸ್ ಫಾಲೋ ಇಂದಲ್ಲ, ನನ್ನ ಮನಸ್ಸು ನೋಡಿ ಅನ್ಕೋತನು, ನನ್ನ ಅರ್ಥ ಮಾಡ್ಕೊಂಡಂತನು ಅವಳಿಗೆ ಮನಸ್ಸಿಗೆ ನನ್ನ ಮನಸ್ಸಿಗೆ ಕೂಡಿರ್ಬೋದು ಅಂತ ಅನ್ಕೋತನು. ಯಾಕಂದ್ರೆ ಅವ್ರ ಪ್ಯಾನ್ಸ್ ನನ್ನ ಪ್ಯಾನ್ಸ್ಗೆ, ಯಾಕಂದ್ರೆ ನನ್ನ ಪ್ಯಾನ್ಸ್ ಅವ್ಳಿಗೆ ಸಪೋರ್ಟ್ ಮಾಡ್ಬೋದು, ಅವಳ ಪ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು. ಅದು ಪ್ರಶ್ನೆ ಬರಂಗಿಲ್ಲ ಇಲ್ಲಿ. ಯಾಕಂದ್ರೆ ಎಷ್ಟಾದ್ರೂ ಫಾಲೋ ಇದನ್ನು ಮಾಡ್ಬೋದು. ಊಟ ಆಯ್ತು, ಒಂದು ಏನೋ ಆಯ್ತು, ಏನಿಲ್ಲ ರೀ. ಆಕೆ ನೇರ್ ನೋಡಿ ಅಂದ್ರೆ ಒಳ್ಳೆ ಮನಸ್ಸ, ಒಳ್ಳೆ ಹುಡುಗಿ. ಯಾಕಂದ್ರೆ ಕಪಟಿಲ್ಲದ ಒಂದು ಕಲ್ಮಶ ಕೂಸಿದ್ದಂಗೆ ಅದ. ಆಕೆ ಎಷ್ಟೇ ದೊಡ್ಡವಳಾದರೂ ಆಕೆ ಒಂಥರ ಮಗುವಿನ ಥರ ಮನಸ್ಸ. ಯಾಕೆ ಒಂದು ಎನರ್ಜಿ ಹಿಡ್ಕೊಂಡು ಆಕೆ ಆ್ಯಕ್ಟಿವ್ ಹಿಡ್ಕೊಂಡು ನೋಡ್ತಾನಂದ್ರೆ ಆಕೆ ಹಂಗಲ್ಲಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಒಂದು ಬೆಳಗಿಂದ ಎದ್ದ ತಕ್ಷಣ ಹಿಡ್ಕೊಂಡು ಮಲ್ಕೋತ ಎಲ್ಲ ಲಾಸ್ಟ್ ಮಕ್ಕೋದು ಅವಳೇ. ಮತ್ತು ಆಕೆ ಅಷ್ಟು ಎನರ್ಜಿ ಆಕ್ಟಿವ್ ಆಗಿನ ಯಾರು ನೋಡಿಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯದಾಗಲಿ ಒಂದು ಡ್ಯಾನ್ಸ್ ಮಾಡ್ಕೊತ ಮಾತಾಡ್ತಾಳು, ಒಂದು ಚಟುವಟಿಕೆ ಬಂದಾಗ ಆದರೂ ಒಂದು ಡ್ಯಾನ್ಸ್ ಮಾಡ್ಕೊತಾನೆ ಅವ್ರಿಗೆ ಉತ್ತರ ಕೊಡ್ತಾಳು. ಪ್ರತಿಯೊಂದು ವಿಷಯದಾಗಲಿ ಆಕೆ ನನಗೆ ಭಾಳ ಇಷ್ಟ ಆಕೈತಿ. ಯಾಕಂದ್ರೆ ನೇರ್ ನೋಡಿ ಇದ್ದಷ್ಟು ಮನುಷ್ಯನಾಗಿಂದ ಅಷ್ಟೇ ತಟ್ಟೆ ಹೇಳ್ತಾಳೆ. ಇನ್ನೊಬ್ರಿಗತ್ಲಿ ಅದನ್ನು ಅಲ್ಲಿದ್ದು ತಂದು ಇಲ್ಲಿದ ಅಲ್ಲಿ ತಂದು ಹೇಳೋದ ಎಲ್ಲ ಕೂಡಿಸ್ಕಿಸಿಂದ ಮಿಕ್ಸ್ ಮಸಾಲ ಮಾಡಿಕಿಸಿಂದ ಜಾಡ್ಸಂಗಿಲ್ಲ. ಆಕೆ ಏನು ನೋಡಿರ್ತಾಳು, ಏನು ಕಂಡಿರ್ತಾಳು, ಪ್ರತ್ಯಕ್ಷವಾಗಿ ಕಂಡಿದ್ದು ಪ್ರಮಾಣಿಸಿ ನೋಡೋ ತಕ್ಷಣ ಅದನ್ನಷ್ಟೇ ಹೇಳ್ತಾಳು. ಅದಕ್ಕೆ ನಂಗೆ ಇಷ್ಟ ಕಳಿಸ್ತು. ಎಲ್ಲ ಒಂದು ಕಡೆ ನೀವು ಹೇಳಿದಿರಿ, ಯಾರು ಗೆದ್ರು ಇಷ್ಟ ಇಲ್ಲ ಅನ್ನೋ ಥರ ಹೇಳಿದ್ರಿ. ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯಿತು ಅಂತ ಹೇಳಿ ಆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು, ಯಾರು ಗೆದ್ರೆ ಇಷ್ಟ, ಯಾರಿಗೆ ಡಿಸರ್ವ್ ಇದ್ದಾರೆ ಅಂತ ಹೇಳೋದಾದ್ರೆ, ನನಗೆ ಫಸ್ಟ್ ನಿನ್ನೆ ಜಿಯೋ ಸ್ಟಾರ್ ಅಲ್ಲಿ ನ್ಯೂಸ್ ಕೊಡೋ ಹೊತ್ನ್ಯಾಗ, ಯಾಕಂದ್ರೆ ನಾನು ಒಳಗಿಂದ ಬಂದಿನಿ, ಹೊರಗಿನ ಪ್ರಪಂಚ ಏನು ಗೊತ್ತಿರಕ್ಕಿಲ್ಲ. ಅಲ್ಲಿ ಒಂಥರ ನ್ಯೂಸ್ ಕೊಟ್ಟೋದನು, ಅದು ಒಂಥರ ನನಗೊಂದು ಆ ರೀತಿ ಕೊಡಬಾರ್ದಾಗಿತ್ತು ಅನಿಸ್ತು ನನಗೆ. ಯಾಕೆ ಕೊಡಬಾರ್ದು ಅನಿಸ್ತಂದ್ರೆ, ಇಲ್ಲಿ ಹೊರಗಿನ ಪ್ರಪಂಚನ ನೋಡಿರ್ಕಿಲ್ಲ, ನಂದು ನೋಡಿರ್ಕಿಲ್ಲ. ಅಲ್ಲಿ ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ನಾನೇ ಇದ್ನಾರ ನಾನೇ ಗೆಲ್ತೀನಿ ಅಂತ ಅನಿಸ್ತಾರೆ ನನಗೆ. ಯಾಕಂದ್ರೆ ನನಗೆ ಎಷ್ಟು ಜನ ಸಪೋರ್ಟ್ ಇರೋಕ್ಕಾಗಲಿ, ನಾ ಯಾಕೆ ಸೋಲ್ಬೇಕಲ್ಲಿ ನನಗೊಂದು ಅನಿಸ್ತು. ನಾ ಬೇಗ ಹೊರಗೆ ಬರ್ತನೂ ಅನ್ಕೊಂಡಿರ್ಕಿಲ್ಲ. ನನಗೆ ಯಾಕೆ ಬಣ್ಣ ಅನ್ನೋದು ನನಗೆ ಪ್ರಶ್ನೆ ಕಾಡತೈತಿ. ಇಷ್ಟು ಜನ ನನಗೆ ವೋಟಿಂಗ್ ಮಾಡೋಕ್ಕಾಗಲಿ, ಇಷ್ಟು ಜನ ನನಗೆ ಸಪೋರ್ಟ್ ಇರೋಕ್ಕಾಗಲಿ, ಇಷ್ಟು ಜನ ನನಗೆ ಹೊತ್ತು ಮೆರೆಸೋಕ್ಕಾಗಲಿ, ಇಷ್ಟು ಜನ ನನ್ನ ಪೂಜೆ ಮಾಡಿ ಕಟಾವಟ್ರ್ ಹಾಕಿ ಮಾಡೋನ್ನ ವೋಟಿಂಗ್ ಲೀಡಾಗಲಿ, ಈ ಪ್ಯಾನ್ಸ್ ಫಾಲೋ ಫೇಸ್ದಾಗ ನೋಡ್ತಂದ್ರೆ, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತಂದ್ರೆ ಅದು ಜನ ಹೆಂಗೆ ಕಮೆಂಟ್ ಮಾಡ್ತೈತೆ ಅದನ್ನು ನೋಡಬೇಕು. ಇನ್ನೊಂದು ಪ್ಲಸ್ ಅಂದ್ರೆ, ಈಗ ಕಲರ್ಸ್ ಕನ್ನಡ ಒಂದು ಎಲಿಮಿನೇಟ್ ಅಂತ ಹೇಳಿ ಒಂದು ಇದನ್ನ ಹಾಕ್ಯಾರು, ಅದನ್ನು ನೋಡ್ಬೇಕು. ಅದ್ರೊಳಗೆ ಕಮೆಂಟ್ ನೋಡಬೇಕು, ಬೇರೆ ನೆಗೆಟಿವ್ ಒಂದು ಕಮೆಂಟ್ ನೋಡ್ಬೇಕು. ಅದ್ರೊಳಗೆ ನಂದು ಹೆಂಗದ ಅನ್ನೋದ, ಅದು ನನಗೆ ಏನು ಕಡಿಮೆ ಆಯಿತು, ಜನನೂ ರಗಡೆ ಐತಿ, ಏನು ನನಗೆ ಯಾಕೆ ನಾ ಹೊರಗೆ ಬಂದು ನನಗೆ ಪ್ರಶ್ನೆ ಐತಿ. ಇನ್ನು ಬೇಜಾರಿದೆ, ಸಿಕ್ಕಾಪಟ್ಟೆ ಕಡೆಯವರು ಕೂಡ ತುಂಬಾ ಇಲ್ಲ ಇದು ಬಹಳ ಮನಸ್ಸಿಗೆ ನೋವಾಗಿದೆ ಅನ್ನೋ ಅವರು ಕೂಡ ಹೇಳ್ತಾ ಇದ್ರು. ಇಲ್ಲಿ ಇದ್ದಂಥ ಹುಡುಗರುಗಳು ಅದೆಲ್ಲ ಕಂಡಾಗ ನಿಮಗೆ ನಿಮ್ಮ ಮನೆಯವರು ಏನು ಹೇಳಿದ್ರು? ನೀವು ಹೊರಗಡೆ ಬಂದಿದ ತಕ್ಷಣ ನಿಮ್ಮ ಫ್ಯಾಮಿಲಿಯಾಗಿ ವೈಫ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಏನು ಹೇಳಿದ್ರು ಅಂತ ಹೇಳಿ? ಅವ್ರು ಹೇಳಿದ್ದೇನು ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾ ಇಲ್ಲಿ ಅವ್ರು ಹೇಳಿದ 100 ಜನ 100 ಹೇಳ್ತೈತೆ ಅಂದ್ರೆ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಣಮಾನಿಸಿ ನೋಡು ಅಂತ ಹೇಳಿ ಗಾದೆ ಐತ್ರಿ. ಅದ ನನಗೇನು ಅನಿಸ್ತು, ನನಗೆ ಜನ ಹೊರಗೆ ಬರಬೇಕಾದ್ರೆ ಏನು ತಿಳ್ಕೊಂಡು ನ್ಯೂಸ್ ಓದಾಗ ಕೊಡ್ಬೇಕಾದ್ರೆ ನನಗೆ ಜನಕ್ಕೆ ಏನೋ ಕೊಡೋಕ್ಕಾಗಿಲ್ಲ, ಕೊಟ್ಟಿಲ್ಲ. ಏನೋ ಕೊಡಬೇಕಾಗಿತ್ತು. ಜನ ನನಗಿಷ್ಟ ಏನೋ ಉಳ್ಕೋಕೆ ಅರ್ಹತೆ ಅಂದಿರಬೇಕು. ನನಗೆ ಸಾಕಂದೈತಿ, ಖುಷಿಯಿಂದ ಹೋಗೋಕೆ ಇಷ್ಟಪಡ್ತನು. ಅರ್ಧ ದುಃಖ ಐತಿ ಬಂದಿದ್ದಕ್ಕೆ ಅಂತೇಳಿ ಇಷ್ಟಪಡ್ತನು. ಅದ ನಂತರ ನಾ ಇಲ್ಲಿ ಹೊರಗೆ ಬಂದು ನೋಡ್ತಂದ್ರೆ ನನಗೆ ಯಾವುದಕ್ಕೂ ಏನೂ ಇಷ್ಟಪಟ್ಟಿಲ್ಲ. ಅವ್ರು ಮಾಳು ಗೆಲ್ಲಬೇಕು, ಮಾಳು ಓಟ್ ರಗಡ್ ಐತಿ, ಮಾಳು ವೋಟಿಂಗ್ ಮಾಡಿದ್ದು ಪ್ರತಿಯೊಬ್ಬರು ಎಲ್ಲ ಹೇಳಿಸಿ ವೋಟಿಂಗ್ ಮಾಡಿದ್ದು. ನನಗೆ ಉತ್ತರ ಕರ್ನಾಟಕ ಕಲಾವಿದರನ್ನ ಹಿಡ್ಕೊಂಡು ನನಗೆ ಎಲ್ಲ ಫ್ಯಾನ್ಸ್ ಫಾಲೋ ಮಾಡೋಕ್ಕಾಗಲಿ, ವೋಟಿಂಗ್ ಮಾಡೋಕ್ಕಾಗಲಿ, ನಾ ಯಾಕೆ ಹೊರಗೆ ಬನ್ನಿ, ನಾ ಡಿಸರ್ವಿಂಗ್ ಹಾಕಿ ನಂದು ಇದನ್ನಿಲ್ಲ.
ನನಗೆ ಮನಸ್ಸು ನನಗೆ ಇದನ್ನೆಲ್ಲ ಆತ್ಮಸಾಕ್ಷಿಯಾಗಿ ನಾವು ಒಪ್ಕೋದಿಲ್ಲ ಅದನ್ನು. ಯಾಕೆ ಒಪ್ಕೋದಿಲ್ಲ ಅಂದ್ರೆ ನಾನು ಜನ ಇಷ್ಟು ಹಿಂದಿರಾಕಾಗಲಿ ಇಷ್ಟು ವೋಟಿಂಗ್ ಮಾಡೋಕ್ಕಾಗಲಿ ನಾನು ಹೆಂಗೆ ಒಪ್ಕೊಳ್ಳಿ? ನನಗೆ ಪ್ರಶ್ನೆ ಐತದ, ಅದು ನನಗೆ ಜನರ ನೋಡಿದ್ದದ, ಅದು ಜನರ ನಾವು ಉತ್ತರ ಕೊಡ್ತಾರೆ ಅನ್ನೋದು ನಾ ಕಾಯ್ಕೋತದನು. ಇಷ್ಟ ನನ್ನ ಪ್ರಶ್ನೆ. ಹಳ್ಳಿ ಪ್ರತಿಭೆ, ಸ್ಟೆಪ್ ಬೈ ಸ್ಟೆಪ್ ಅಷ್ಟು ಈಸಿ ಇರಲಿಲ್ಲ ನಿಮ್ಮ ಜರ್ನಿ. ತುಂಬ ಕಷ್ಟಪಟ್ಟು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಂಥವ್ರು. ಏನು ನೆನಪಾಗುತ್ತೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ, ಜನರ ಪ್ರೀತಿ ಗಳಿಸಿದ್ದೀರಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಳು ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು, ಬಹಳ ಪ್ರೀತಿ. ಹೇಗಿತ್ತು ನಿಮ್ಮ ಜರ್ನಿ? ಏನು ನಿಮ್ಮ ಮಾತುಗಳು 4 ಜನಕ್ಕೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಏನೇನು ಕಷ್ಟಗಳು ಅನುಭವಿಸಿದ್ದೀರಾ? ಯಾವ್ದಾದ್ರು 1-2 ವಿಚಾರಗಳನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ನಿಮ್ಮ ಅಭಿಮಾನಿ? ಹೊರಗೆ ಅವಮಾನ ಸನ್ಮಾನ ಎಲ್ಲವೂ ಆಗಿದೆ. ಅವಮಾನದ ಬಗ್ಗೆ ಹೇಳೋದಾದ್ರೆ, ಕಷ್ಟ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಈಗ ಮ್ಯಾಮ ಅವಮಾನದ ಬಗ್ಗೆ ಸನ್ಮಾನದ ಬಗ್ಗೆ ಒಂದು ಹೇಳ್ರೆ ಒಂದು ಬಿಡ್ಬೇಕಾಗೈತಿ. ನನಗೆ ಯಾವುದೂ ಹೇಳಕ್ಕೆ ಇಷ್ಟ ಅಲ್ಲ. ನಾನು ಎಲ್ಲ ಅನುಭವಿಸಿದ ನಾವು ಊಹೆ ಮಾಡ್ಕೋಲಾರದಷ್ಟು ಅನುಭವಿಸಿದನು. ಅವಮಾನಕ್ಕಿತ್ತೂ ನನಗೆ ಸನ್ಮಾನ ಜೈಕಾರ ಅಂತಿ ಒಂದು ಮುಗಿಲೆತ್ತರಕ್ಕೆ ನನ್ನ ಅಭಿಮಾನಿಗಳಿಂದ್ರೆ ಅನುಭವಿಸಿದನು. ಅಷ್ಟು ಖುಷಿನೂ ಪಟ್ಟದನು. ನನ್ನಟ್ಟು ಖುಷಿ ಪಟ್ಟವ್ರು ಯಾರೆಲ್ಲ, ನನ್ನಟ್ಟು ಎಂಜಾಯ್ ಮಾಡಿದವ್ರಿರಲ್ಲ. ನಾ ಅವರಿಂದ ಬೆಳೆದವ, ಅಭಿಮಾನಿಗಳಿಂದ ಬೆಳೆದವ. ಇನ್ನಾದ್ರೂ ನಾ ಅವ್ರನ್ನ ನೆನೆಸ್ತನು. ಅವ್ರನ್ನ ನೆನೆಸೇ ಇನ್ನೂ ಒಂದು ತುತ್ತು ಅನ್ನ ಸಿಕ್ಕರೂ ಅವ್ರ ಹೆಸರು ಹೇಳಿ ತಿಂತನು. ನಾ ಇನ್ನೂ ಒಂದು ಕೆಲಸ ಮಾಡತ್ತನಂದ್ರೆ ಅವ್ರ ಹೆಸರು ಹೇಳೇ ಮಾಡ್ತನು. ನಾ ಇವರಿಂದ ಬೆಳೆದವ, ನಾ ಇವರಿಂದ ಮುಂದೆ ಹೋದವ, ನಾ ಇವ್ರಿಗೆ ಹೇಗೆ ಜೀವ ಕೊಡ್ತನು. ನಾ ಹಳ್ಳಿ ಪ್ರತಿಭೆಯನ್ನು ಹೋಗಿ ಒಂದು ಬಿಗ್ ಬಾಸ್ ಮನೆಯಾಗ ಇಟ್ಟಾರಂದ್ರೆ ಇದಕ್ಕಿಂತ ಏನು ಹೆಚ್ಚಿಂದ ಯಾವುದಿಲ್ಲ. ಅದಕ್ಕಿಂತ ಉತ್ತರ ಕರ್ನಾಟಕ ಅಂತ ಬೇರೆ ಹೆಸರು ಯಾವುದಿಲ್ಲ. ಅದಕ್ಕೆ ನಾ ಉತ್ತರ ಕರ್ನಾಟಕ ಆಗಿತ್ತು. ನಂದು ಎಲ್ಲ ಕಡೆಗೆ ನಾನು ಎಲ್ಲೋ ಇದ್ದರೂ ನಾನು ಫ್ಯಾನ್ಸ್ ಫಾಲೋಕ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತನು. ಯಾಕಂದ್ರೆ ನಾನು ಮಾಳು ಇನ್ನೂ ಉಳಿಬೇಕಂತ ಹೇಳಿಕಿಸಿಂದ ಅವ್ರು ಎಷ್ಟೋ ಶ್ರಮ ಪಟ್ರು, ಅದು ವಿಫಲ ಆಯಿತು. ಅದು ನನಗೊಂದು ಬೇಜಾರು ಇಷ್ಟ. ಓಕೆ, ನಿಮ್ಮ ಪ್ರಕಾರ ಈಗ ಹೊರಗೆ ಬಂದ ಬಳಿಕ ಯಾರು ಗೆಲ್ಲಬಹುದು ಅಂತ ಅನಿಸ್ತಾ ಇದೆ ಅಂತೇಳಿ? ಗೆಲ್ಲಬೇಕು ನನಗೆ ಯಾರು ಗೆಲ್ಲಬೇಕು ಅನ್ನೋದು ನನ್ನ ತಲೆಯಾಗಿಲ್ಲ ಮ್ಯಾಮ. ನಾ ಇದ್ದೀನಂದ್ರೆ ನಾನೇ ಗೆಲ್ಲಬೇಕಾಗಿತ್ತು. ನಾನು ಆಡ್ತೀನಿ, ನನ್ನ ಜನಕ್ಕೆ ಏನನ್ನು ತೋರಿಸ್ತೀನಿ. ನನ್ನ ಉತ್ತರ ಕರ್ನಾಟಕ ಗತ್ತು ಅವಾಗದ್ರು ಅಂದನು ನಾನು ಗತ್ತು ಏನು ಅನ್ನೋದನ್ನ ತೋರಿಸ್ತೀನಿ. ನಾನು ಇವಾಗ ಆಗಿಲ್ಲ ಯಾರಿಗೂ. ಯಾಕಂದ್ರೆ ಇನ್ನೂ 3 ವಾರ ಐತಿ. ಇದ್ರ ಇವರ ಆಡ್ತಾರೋ ಯಾಕಂದ್ರೆ ಈಗ ಒಳ್ಳೆ ಕ್ಯಾಂಡಿಡೇಟ್ ಹೊರಗೆ ಬಂದರು. ಸೂರಜ್ ಬಂದ, ನಾ ಬನ್ನಿ 1 ವಾರದಾಗ. ನಾ ಇನ್ನು ಯಾರು ಗೆಲ್ತಾರತ್ ನಾ ಹೆಂಗೆ ಹೇಳ್ರಿ? ಇನ್ನು ಧ್ರುವಂತೂ ಇನ್ನು ಬೇಡ, ಸಾರಿ, ಧನುಷ್ಯ ಇನ್ನೂ ಒಳಗೆ ಉಳ್ತಾನೋ, ಇನ್ನು ರಘುಸರ ಆಟ ಆಡೋರು ಒಳಗೆ ಉಳ್ತಾರೋ, ಇನ್ನು ಹೊರಗೆ ಹೋಗ್ತಾರೋ, ನನಗೆ ಇವ್ರ ಮೇಲೆ ಗ್ಯಾರಂಟಿ ಹತ್ತು. ಇವ್ರು ಆಡ್ತಾರಂದ್ರೆ ಮುಂದಿನ ವಾರ ಹೊರಗೆ ಬಂದ್ರಂದ್ರೆ ನಾ ಹೆಂಗೆ ಇವ್ರನ್ನ ಸ್ಪಷ್ಟನೆ ಕೊಡಲಿ? ನನಗೊಂದು ಅದು ಪ್ರಶ್ನೆ ಐತೆ ನನಗೆ. ನಾನು ಆಡ್ತಾನಂದ ಅವನ ಹೊರಗೆ ಬನ್ನಿ, ಇವರ ಗೆಲ್ತಾರತ್ನ ಇವ್ರು ಕೊಟ್ಟಿನಂದ್ರೆ ಅವರ ಹೊರಗೆ ಬಂದ್ರಂದ್ರೆ ನನಗೆ ಮೈನಸ್ ಆಕೈತಿ. ನಾ ಇದನ್ನ ನಾನು ಗೆಲ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇರಿಟೇಟ್ ಮಾಡಿದ್ದಾರೆ ನಿಮಗೆ ಅಂತ? ನನಗಂತಿ ಇರಿಟೇಟ್ ಮಾಡಿಲ್ಲ ಅವ್ರ. ನಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿನಿ, ನನಗೆ ಬ್ಯಾಡ ಅಂತ ಹೇಳಿಕಿಸಿಂದ ನಂಗೆ ನಡೆಯಂಗಿಲ್ಲಪ್ಪ, ನಂಗೆ ತೊಗೊಳಕ್ಕಾಗಲ್ಲ, ಬ್ಯಾಡ ಅಂತೇಳಿ ತೊಗೊಳಕ್ಕಾಗಲ್ಲ. ತೊಗೊಳಕ್ಕೆ ಹಾಕಿತ್ತು, ನಗು ಟೈಮ್ದಾಗ ನಗ್ತೀನಿ. ಅದು ಒಂಥರ ಕಾಲು ಇಳಿಯೋ ಟೈಮ್ದಾಗ ನನಗೆ ಹಾಕಿರ್ಕಿಲ್ಲ, ನೋಡೋಕೆ ಹಾಕಿರ್ಕಿಲ್ಲ. ಇದು ಒಂದಾಯಿತು. ಮತ್ತು ಇರಿಟೇಟ್ ಅಂತ ಅವ ಜನರಿಗೆ ಮಾಡ್ತಿದ್ದ, ಎಲ್ಲ ಕಂಟೆಂಟ್ಸ್ಗಳಿಗೆ ಮಾಡ್ತಿದ್ದ, ಅವ್ರು ಮಾಡಿಸ್ಕೋತಿರು. ಅದ್ರಾಗೆ ಅತಿಯಾಗಿ ಸ್ವಲ್ಪ ಮಾಡ್ತಿದ್ದ. ರಘು ಸರ್ನ ಪಾಪ ಒಂಥರ ಭಾಳ ಕೀಳಾಗಿ ಮಾತಾಡೋದಾಯ್ತು, ಅವ್ರನ್ನ ಕಾಲು ಇಳಿದಾಯ್ತು, ಹೊರಗಿಂದ ಮಾತಾಡಿದಾಯ್ತು, ಅದನ್ನು ಮಾತಾಡಿದಾಯ್ತು, ನೀವು ಹಿಂಗೆ ನಾವು ಹಂಗೆ ಅನ್ನೋದು ಪಾಪ ಒಂಥರ ಬೇಜಾರು ಮಾಡ್ತದ. ಅವ್ರಿಗೆ ಬೇಜಾರಾಕೈತೆ ಗೊತ್ತಿಲ್ಲ, ನನಗೆ ಬಂತರ ಭಾಳ ಬೇಜಾರಾಕೈತು. ಯಾಕೆ ಒಂದು ಬೆಳೆದ ವ್ಯಕ್ತಿನ ಆ ರೀತಿ ಮಾತಾಡಬಾರ್ದು? ಹೊರಗೆ ಹೆಂಗೆ ತಿಳಿತೈತಿ? ಅವ್ರದ್ದೇ ಅದೊಂದು ಸ್ಟೇಟಸ್ ಐತಿ, ಅವ್ರದ್ದೇ ಅದೊಂದು ಫ್ಯಾನ್ಸ್ ಫಾಲೋ ಐತಿ, ಅವ್ರದ್ದೇ ಅದೊಂದು ಏನೋ ಒಂದು ವ್ಯಕ್ತಿತ್ವ ಐತಿ. ಆ ವ್ಯಕ್ತಿತ್ವ ಹಾಳು ಮಾಡಬೇಡ. ಅವ್ರು ಸಣ್ಣಾಗಿ ಅದಾರ ಅಂದರೆ ಇಲ್ಲಿ ನನಗೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತಲ್ಲ, ಇಲ್ಲಿ ಏನಾರ ಮಾಡ್ರೆ ನಾನು ಹೊರಗೆ ಹೋಗ್ಕನ ಅಂತ ತಿಳಿಕಿಸಿಂದ ಅನ್ನೋ ಬೈಕ್ ಅದಾರ ಅವ್ರ. ಇದನ್ನ ಇಲ್ಲಿ ನಾವು ಎಷ್ಟೋ ಬೇಕಾದ್ರೆ ನಾಮಿನೇಟ್ ಪ್ರಕ್ರಿಯೆದಾಗಾಯ್ತು, ಚಟುವಟಿಕೆಗಳಿಗಾಯಿತು, ಒಬ್ರನ್ನ ಕಾಲು ಇಳ್ಬೇಕಾರೆ ಹಂಗೆ ಮಾಡಬೇಡ. ಮಾತಾಡು. ನಿನ್ನದೇ ಆದ ಏನಾರ ಸ್ವಂತ ಟ್ಯಾಲೆಂಟ್ ತೊಗೊಂಡು ಕಾಮಿಡಿ ಮಾಡು. ಇನ್ನೊಬ್ರನ್ನ ಯೂಸ್ ಮಾಡ್ಕೊಂಡು ಜನರನ್ನ ನಗಿಸ್ಬೇಡ. ನಿನ್ನದೇ ಆದ ಒಂದು ಕುಣಿ, ನಾ ಇಂಥದ್ದೊಂದು ಕೆಲಸ ಮಾಡೀನಿ ಅಂತ ತಿಳಿಸಿಂದ ಹೇಳಿ ನಗಸು. ಇನ್ನೊಬ್ರನ್ನ ಕಾಲು ಎಳ್ದ ಅವ್ರನ್ನ ಕೀಳು ಮಾಡಿ ಅವ್ರನ್ನ ಕೆಳಮಟ್ಟಕ್ಕೆ ಮಾಡಿ ನಗಿಸ್ಬೇಡ ಅಂತ ತಿಳಿಸಿ ನಾ ಎಷ್ಟೋ ಸಲ ಹೇಳಿದ್ರು. ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಷ್ಟ ಆದ್ರ ಕಷ್ಟ ಆದ್ರ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಶ್ವಿನಿ ಮ್ಯಾಮ್ ಇಷ್ಟನೇ. ಇನ್ನು ಒಂದು ಏನು ಹೇಳ್ಬೇಕಂದ್ರೆ, ಫಸ್ಟ್ ಡೇ ಹಿಡ್ದ ಒಂದು 3 ವೀಕ್ಸ್ 4 ವೀಕ್ಸ್ ತನ ಅವ್ರದ್ದು ಸೌಂಡ್ ಆಯಿತು, ಅವ್ರದ್ದು ಒಂದು ಮಾತಾಡೋ ಸ್ಟ್ಯಾಂಡ್ ತೊಗೋದಲ್ಲಾಯಿತು, ಒಂಥರ ಭಾರಿ ಅವ್ರು ಭಾಷಣ ಮಾಡೋದಾಯಿತು, ಒಬ್ಬರ ಬಗ್ಗೆ ಮಾತಾಡೋದಾಯಿತು, ಭಾಳ ಇಷ್ಟ ಆಕಿತ್ತು. ಇತ್ತೀಚವಾಗಿ ಅವ್ರು ಮೌನ ತಾಳನ ನಂಗೆ ನೋಡೋಕ್ಕಾಗಲಿಲ್ಲ. ಯಾಕಂದ್ರೆ ಒಂಥರ ಪೂರ ಒಳ್ಳೆಯವ್ರಾಗಿ, ಅತಿ ಒಳ್ಳೆಯವ್ರಾಗಿ ಬಿಟ್ರು ಅವ್ರ. ಒಂದು ಕೆಟ್ಟವ್ರದ್ದವ್ರು ಅತಿ ಒಳ್ಳೆಯವರಾದಾಗ ಸ್ವಲ್ಪ ಪ್ರಶ್ನೆ ಕಾಡ್ತೈತಿ. ಯಾಕೆ ಇಷ್ಟು ಒಳ್ಳೆಯವರಾದ್ರು ಇವ್ರ, ಎದ್ರ ಸಲುವಾಗಿ ಒಳ್ಳೆಯವರಾದ್ರು, ಯಾರು ಮೆಚ್ಚೋ ಸಲುವಾಗಿ ಒಳ್ಳೆಯವರಾದ್ರು ಅಂತ ನನಗೆ ಪ್ರಶ್ನೆ ಕಾಡೋಕ್ಕಾಯ್ತು. ನಾ ಆ ಥರ ಸಲುವಾಗಿ ಎಷ್ಟೋ ಸಲ ಅವ್ರು ನಾಮಿನೇಟ್ ಮಾಡೀನಿ. ಅಶ್ವಿನಿ ಮ್ಯಾಮ್ ನಿಮ್ಮನ್ನ ಹಿಂಗೆ ಇರೋಕೆ ಇಷ್ಟಪಡೋದಿಲ್ಲ, ನೀವು ಮೊದಲು ಹೆಂಗಿದ್ರಿ ಹಂಗೆ ನೋಡೋಕೆ ಇಷ್ಟಪಡ್ತನು ಅಂತ ಹೇಳ್ಕಿಸಿಂದ ಎಷ್ಟೋ ಸಲ ಅವ್ರು ನಾಮಿನೇಟ್ ಮಾಡೀನಿ. ಮ್ಯಾಮ್ ನಿಮ್ಮ ಅದ ಗತ್ತಿರಬೇಕು, ಅದ ಮಾತಿರಬೇಕು, ಏನೋ ತೊಗೊಂಡ್ರು ಸ್ಟ್ಯಾಂಡ್ ನಿಮ್ಗೆ ಅದೇ ಧ್ವನಿನ ಇರಬೇಕು, ನಿಮ್ಗೆ ಅದ ಸೂಟ್ ಆಕತಿ. ಹಿಂಗೆ ಮೌನ ಆದರೆ ನೀವು ಚೆಂದ ಕಾಣಂಗಿಲ್ಲ.
ಒಂಥರ ನನಗೆ ನೋಡೋಕ್ಕಾಗ್ವಾತು ಅಂತ ಹೇಳಿ ಎಷ್ಟೋ ಸಲ ನಾಮಿನೇಟ್ ಮಾಡೀನಿ. ಅವ್ರು ಯಾಕೆ ಹಿಂಗೆ ಅದಾರು ಅನ್ನೋದು ನನಗೂ ಪ್ರಶ್ನೆ ಐತಿ. ಧ್ರುವಂತ್ ಮತ್ತು ಕಾವ್ಯ ಬಗ್ಗೆ ಹೇಳೋದಾದ್ರೆ ಧ್ರುವಂತ ಬಗ್ಗೆ ಕಾವ್ಯನ ಬಗ್ಗೆ ಅವರು ಸ್ವಲ್ಪ ನನಗೆ ಇನ್ನೊಬ್ರ ಬಗ್ಗೆ ಭಾಳ ಹಿಂದೆ ಮಾತಾಡ್ತಾರೋ ಅನ್ನಿಸ್ತೈತಿ. ಧ್ರುವಂತ ಆಯ್ತು ಇವರಾಯ್ತು ಅಂದರೆ ಈಗ ಅವ್ರು ಹೊಂಟಾರಂದ್ರೆ ಅವ್ರ ಬಗ್ಗೆ ಮಾತಾಡ್ದ ನಾನೇ ಎಷ್ಟೋ ಸರಿ ಕೇಳಿನು. ಧ್ರುವಂತ ಆಯ್ತು ಇವರಾಯ್ತು ನನಗೆ ಅದು ಇಷ್ಟ ಆಗೋಲ್ಲ ಅಂತಂದ್ರೆ ನಾನು ಹಂಗೆ ಮಾತಾಡಬಾರ್ದು. ಏನೂ ಇದ್ರೂ ನೀವು ಮನುಷ್ಯನಾಗೆ ಇಟ್ಕೊಂಡು ನಿನಗೆ ಅದು ಬ್ಯಾಡಾಗಿತ್ತಂದ್ರೆ ಒಂದು ನಾಮಿನೇಟ್ ಪ್ರಕ್ರಿಯೆಗೆ ಹೇಳು, ಬೇಕಾದ್ರೆ ಒಂದು ನಾಮಿನೇಟ್ ಮಾಡು, ಬೇಕಾದ್ರೆ ಒಂದು ಚಟುವಟಿಕೆ ಹೇಳು, ಬೇಕಾದ್ರೆ ಸುದೀಪ್ ಸರ್ ಮುಂದೆ ಹೇಳುವಂಗಿದ್ರೆ ಒಂದು ಅಲ್ಲಿ ಅದನ್ನ ಹೇಳು. ಇನ್ನೊಬ್ರ ಮುಂದೆ ಮಾತಾಡಿದ್ರೆ ಅದು ನಾವು ಎಷ್ಟು ಚೀಪಾಗಿ ಕಾಣ್ತು ಜನಕ್ಕೆ ಅನ್ನೋದು ತಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕಂತ ನಂದು. ಸ್ಪಂದನ ಬಗ್ಗೆ ಸ್ಪಂದನ ಹೆಂಗಿತ್ತು ಅಂದರೆ ಸ್ಪಂದನ ಹೊರಗಡೆ ಬಂದೇ ಬಿಟ್ರು ಅನ್ನೋ ಥರ ಚರ್ಚೆ ಆಗ್ತಾ ಇತ್ತು. ನೆನೆ ಸಡನ್ ಆಗಿ ಸ್ಪಂದನ ಅಲ್ಲ ಮಾಡು ಅನ್ನೋದು ಒಂಥರ ಎಲ್ರಿಗೂ ಗೊತ್ತಾದಾಗ ಒಂಥರ ಸ್ಪಂದನ ಅಲ್ವಾ ಅನ್ನೋದ್ರ ಚರ್ಚೆ ಆಯಿತು. ಅದೇನಿರಲಿಲ್ಲ ನನಗೆ ಇನ್ನೊಂದ್ರ ಪ್ರಶ್ನೆ ಐತಿ. ಯಾಕಂದ್ರೆ ನನಗೆ ಬರಬೇಕಾದ್ರೆ ನನಗೆ ಒಂದು ಇಂಟರ್ವ್ಯೂ ತೊಗೊಂಡ್ರೆ ಅಲ್ಲಿ ನನಗೆ ಏನು ಅನಿಸ್ತು, ಇತ್ತು ಬಂದಿದ್ದು ಅರ್ಧ ಖುಷಿ ಐತಿ, ಅಲ್ಲಿ ಇದ್ದದ್ದು ಒಂದು ಅರ್ಧ ನಂಗೆ ಇದ್ದದ್ದು ಅಂದ್ರೆ ಬಂದದ್ದು ಅರ್ಧ ಖುಷಿ ಐತಿ, ಅರ್ಧ ದುಃಖ ಐತಿ. ನಾ ಇನ್ನೂ ಇರಬೇಕಾಗಿತ್ತು, ಹೋಗಬೇಕಾಗಿತ್ತು, ಏನೂ ಹೋಗ್ಬೇಕಾಗಿತ್ತಿದ್ದಿರ್ಕಿಲ್ಲ. ಇನ್ನು 3 ವಾರ ನನಗೇನು ಭಾಳಲ್ಲ, ಈ 91 ದಿನ ಕಳೆದ್ರೆ 3 ವಾರ ನನಗೆ ಭಾಳಲ್ಲ. ಇಲ್ಲಿ ಎದುರಿಸ್ಬೇಕು, ಇದನ್ನು ಆಟ ಆಡಬೇಕು, ಅಂದವ್ರಿಗೆ ನಾ ಫೈಟ್ ಮಾಡಬೇಕು ಅನ್ನೋದು ಭಾಳ ಹಠ ಇತ್ತು. ಅದನ್ನು ತಲೆಯಾಗಿ ಇಟ್ಕೊಂಡು ಇನ್ನಾದ್ರೂ ಒಂದು ಥರ ಒಂದು ವಿಚಾರ ಮಾಡಬೇಕಾದ್ರೆ ಅದನ್ನೇ ವಿಚಾರ ಮಾಡ್ತೀನಿ. ಮುಂದಿನ ಟಾಸ್ಕ್ ಬಂದಾಗ ನಾನು ಹೆಂಗೆ ಆಡಬೇಕು, ಹೆಂಗಿಲ್ಲ, ಇದನ್ನು ಹೆಂಗೆ ಗೆಲ್ಲಬೇಕು. ಇನ್ನು ಅವರು ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ತಾರೆ ಅಂದ್ರೆ ನಾ ಅವ್ರಿಗಿಂತ ಡಬಲ್ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಗೆಲ್ಲಬೇಕು ಅಂತ ತಿಳಿಸಿದ ಭಾಳ ಹಠ ಇತ್ತು. ಅದೊಂದಿತ್ತು. ಇನ್ನು ಸ್ಪಂದನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವರು ಹೊರಗೆ ಹೋಗ್ಕಾರ ಅಂತ ಅನಿಸುತ್ತೆ ನನಗೆ. ನನಗೆ ಒಂಥರ ಗಾಬರಿ ಆಯ್ತು. ನಾನು ಹೋಗ್ಬೇಕಾರೆ ನಾ ಏನು ತಪ್ಪು ಮಾಡೀನಿ, ನಾನು ಅಂಥದ್ದು ಏನು ಕಡಿಮೆ ಕೊಟ್ಟೀನಿ, ಫಿಸಿಕಲ್ ಟಾಸ್ಕ್ ಆಡೋಂಗಿಲ್ಲ. ನಾ ಮಾತಾಡುವಷ್ಟು ಮಾತಾಡಿದನು, ಎಷ್ಟು ಬೇಕಷ್ಟು ಮಾತಾಡಿದನು. ಯಾರು ಅದು ಮಾತಾಡೋದು ಬೇಡದಲ್ಲಿ ನಾನು ಬಿಟ್ಟಿದನು. ನನಗೆ ಮಾತಾಡುವಂಥ ಅವಶ್ಯಕತೆ ಇದ್ರಿಕಿಲ್ಲ. ಎಂಟು ಟೈಮ್ ಮಾಡ್ಬೇಕಾದ್ರೆ ಮಾಡಿದನು. ನನಗೆ ಪ್ರಶ್ನೆ ಕಡಕೈತಿದ್ದ. ನಾ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕಲ್ಲಿ ತೊಗೊಂಡು ಇವ್ರಿಗತ್ತೆ ನಾ ಏನು ನಡ್ಬಾರ್ಕೆ ಹೋಗಿ ನಾವು ಅವರಿಬ್ಬರು ಮಧ್ಯೆ ಹೋಗಿ ನಾನು ಸ್ಟ್ಯಾಂಡ್ ತೊಗೊಂಡಿಲ್ಲ. ನಾನು ನೇರವಾಗಿ ನಾನು ಅರ್ಧ ತೊಗೊಂಡು ಅಲ್ಲಿ ನಾನು ಹೋಗುವಂಥ ಅವಶ್ಯಕತೆ ಇಲ್ಲ, ನಾನು ಹೋಗುವಂಥ ಜರೂರತ್ತು ಇಲ್ಲ. ಅಲ್ಲಿ ನಾವು ಅವ್ರ ಮಧ್ಯೆ ನಾ ಯಾಕೆ ಹೋಗ್ಬೇಕಾಗೈತಿ, ಅವ್ರವ್ರು ಬಗೆಹರಿಸ್ಕೋತಾರಲ್ಲ, ನಾ ಬಗೆಹರಿಸ್ಕೋಕೆ ನಾನು ಇದನ್ನು ರೀ. ಇಲ್ಲಿ ನನ್ನದು ಒಂದು ಅಲ್ಲಿ ಇರಲಿ, ತೋರಿಸ್ಕೋಕೆ ಹೋದಂಗೆ ಅಲ್ಲಿ ನಡ್ಬಾರ್ಕೆ ಹೋದ್ರೆ ನಂದು ಒಂದು ಇರಲಿ, ನಂದು ಒಂದು ಟೆಲಿಕಾಸ್ಟ್ ಆಗಲಿ, ಅವ್ರ ಜೊತೆ ನಾನು ಜಗಳ ಆಡಿದ ಅಂತ ತೋರಿಸ್ಕೋಕೆ ಹೋಗಿ ನನಗೆ ಇಷ್ಟ ಇಲ್ಲ. ಜಗಳ ಆಡಬೇಕಿತ್ತಲ್ಲ, ನೀವು ಸ್ವಲ್ಪ ಜಗಳ ಆಡಬೇಕಿತ್ತು, ಅಟ್ಲೀಸ್ಟ್ ಕಾಮಿಡಿ ಮಾಡಬೇಕಿತ್ತು, ಜಗಳ ಆಡಬೇಕಿತ್ತು. ನನಗೆ ಕಾಮಿಡಿ ಮಾಡ್ಬೇಕಂತಾರಲ್ಲ, ಕಾಮಿಡಿ ಮಾಡುವಂಥ ಅವಶ್ಯಕತೆ ಇಲ್ಲರಲ್ಲಿ. ನಾನು ಕಾಮಿಡಿ ಅಲ್ರಿ ನಂದು. ನನಗೆ ಕಾಮಿಡಿ ಹೆಂಗೆ ಗೊತ್ತೈತಿನ, ನನಗೆ ಅದು ನಿಮಗೂ ಅನಿಸಿರ್ಬೇಕು ನಗಬೇಕಂತ, ನನಗೂ ಅನಿಸಿರ್ಬೇಕು ನಗಬೇಕಂತ ಹೇಳಿ ನೀವು ನಕ್ಕಿರ್ಬೇಕು, ನಾನು ನಕ್ಕಿರ್ಬೇಕು. ನಾ ಕಾಮಿಡಿ ಮಾಡ್ಬೇಕಂತ ಮಾಡಾಮಲ್ರಿ. ಜಗ ಆಡ್ಬೇಕಂತ ಅನ್ನೋಕ್ಕಿಂತನೂ ನಾ ಏನು ಹೇಳ್ರಿ ನಿಮಗೆ, ನಾ ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆ ಆಗಿ ಹೊಂಟ್ರದನ್ನ ಅಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ನನ್ನಿಂದ ಜನಕ್ಕೆ ಒಳ್ಳೆ ಸಂದೇಶ ಸಿಗಬೇಕು ಹೊರತಾಗಿ ಕೆಟ್ಟ ಸಂದೇಶ ಸಿಗಬಾರ್ದು ಅನ್ನೋ ನನ್ನ ಭಾವನೆ ಐತೆ ನನಗೆ. ನಾನು ಪ್ರೀತಿಸೋ ಜನಕ್ಕೆ ಮಾಳು ಹೆಂಗದಾನ ಹಂಗೆ ಇರ್ಬೇಕಂತ ಅನ್ನೋ ವಿಷಯದಾಗ ಮಾಳು ಹೋಗಿ ಜಗಳಾಡ್ತಾನು, ಮಾಳು ಬೈತಾನು, ಮಾಳು ಬಡ್ದಾಡ್ತಾನು, ಅದನ್ನ ಮಾಡಬಾರ್ದು ಇಲ್ಲಿ. ಮಾಳು ಒಳ್ಳೆ ಹೆಂಗದಾನ ಮಾಳುನ ನಾವು ಹಂಗೆ ಇರಬೇಕು, ನನ್ನ ಜನಗಳು ಹಂಗೆ ಇರಬೇಕು. ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ, ಸುದೀಪ್ ಸರ್ ತುಂಬ ಸತಿ ನಿಮಗೆ ಕಣ್ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವ್ರ ಮಾತುಗಳಿಂದ ನಿಮಗೆ ಅದನ್ನು ಒತ್ತಿ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ತೋರಿಸ್ತಿದ್ದಂಥ ಪ್ರೀತಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹೇರ್ ಸ್ಟೈಲ್ ಹಿಂಗೆ ಕಂಟಿನ್ಯೂ ಮಾಡೋದಕ್ಕೆ ಕೂಡ ಅವ್ರು ಹೇಳಿದ್ದಾರೆ. ಕಂಟಿನ್ಯೂ ಮಾಡ್ತಾರೆ ಹೇಗೆ ಅಂತ ಹೇಳಿ. ಈಗ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪಾಲಿನ ದೇವ್ರವ್ರ. ಯಾಕಂದ್ರೆ ಅವ್ರ ಅಪ್ಪಟ ಅಭಿಮಾನಿ. ಯಾಕಂದ್ರೆ ನಾ ಎಂದ ಬುದ್ಧಿ ತಿಳ್ತಾ ಇರ್ತೈತೆ ಅಂದ್ರೆ ಅವನಿಂದ ನಾನು ಅಪ್ಪಟ ಅಭಿಮಾನಿ. ಅವ್ರ ಬಗ್ಗೆ ನನಗೆ ಯಾಡಿಲ್ಲ. ಅವ್ರ ಬಗ್ಗೆ ನನಗೆ ಸರ್ವತ್ತಿನಾಗ ಕೇಳು, ನನಗೆ ಒಳ್ಳೆ ರೆಸ್ಪಾನ್ಸ್, ನನಗೆ ಸರ್ವತ್ತಿನಾಗ ನಿದ್ದೆಗೆ ಎಬ್ಸಿ ಕೇಳು ಸುದೀಪ್ ಸರ್ ಬಗ್ಗೆ ಹೇಳಕ್ಕೆ ರೆಡಿ ಅದನು. ಯಾಕಂದ್ರೆ ಅವ್ರು ಹೇಳೋ ಮಾತು, ಪ್ರತಿಯೊಂದು ಮಾತು ನನಗೆ ಹಿಂಗೆ ಮನಸ್ಸಿಗೆ ಹತ್ತಿದ್ದು. ಸರ್ಗಳು ಹೇಳಿದ ನಮ್ಮ ಮಾತು ಪಾಲನೆ ಮಾಡ್ಬೇಕು, ಅವ್ರು ಹೇಳಿದ ತಕ್ಕಂತೆ ನಾನು ನಡ್ಕೋಬೇಕು, ನಡಿಬೇಕು. ಅವರ ಇಷ್ಟು ಹೇಳತ್ತಾರಂದ್ರೆ ನಾನು ಕೇಳಲಿಕ್ಕಂದ್ರೆ ನಮ್ಮ ಮನುಷ್ಯವತ್ತನ ಇರೋದಿಲ್ಲ, ನಮ್ಮ ಮನುಷ್ಯ ಆಗಿರೋದಿಲ್ಲ. ಅವ್ರು ಹೇಳಿದ್ನ ಅಲ್ಲಿ ಪಾಲನೆ ಮಾಡಬೇಕು. ನನ್ನ ವ್ಯಕ್ತಿತ್ವ ಅಂತೇನು ಬಿಟ್ಟು ಕೊಟ್ಟು ಮಾಡಿಲ್ಲ, ನನ್ನ ವ್ಯಕ್ತಿತ್ವ ಹಿಡ್ಕೊಂಡು ಮಾಡಿದನು. ಸುದೀಪ್ ಸರ್ ಅಂದ್ರೆ ನನ್ನ ಪಾಲಿನ ದೇವರ, ಅವ್ರ ಅಪ್ಪಟ ಅಭಿಮಾನಿ. ಅಭಿಮಾನಿಗಳಿಗೋಸ್ಕರ ಒಂದು ಪ್ರೀತಿಯಿಂದ ಹಾಡು ಹೇಳೋದಾದ್ರೆ, ಅಭಿಮಾನಿಗಳು ಬರಲಿ, ಅಲ್ಲಿ ಸುದೀಪ್ ಸರು ಬರಲಿ, ಆ ಥರದಲ್ಲಿ ಯಾವ ಥರ ಹಾಡು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಆ ಥರ ಅಂದ್ರೆ ಈಗ ಒಂದು ಮನ್ಯಾಗ ಬಿಗ್ ಬಾಸ್ ಮೇಲೆ ಮತ್ತು ಸುದೀಪ್ ಸರ ಮೇಲೆ ಬರ್ದಿದ್ದ ಒಂದು ಗೀತೆ. ಯಾಕಂದ್ರೆ ಪ್ರತಿಯೊಂದು ಈಗ ಒಂದು ಇಂಟರ್ವ್ಯೂದಾಗ ಹಾಡಿನು ಒಳ್ಳೆ ಅದನ್ನ ಹಾಡ್ಬೇಕಾಗಿರ್ತೈತಿ. ನಾ ಅಲ್ಲಿ ಕುತ್ಕೊಂಡು ಬರ್ದದ್ದು ಅದ ಒಂದ್ರಿ. ಅದು ಯಾವ್ದಪ್ಪ ಅಂದ್ರೆ ಬೇರೆ ಯಾವ್ದಾರ ಅಂದ್ರೆ ಅಷ್ಟು ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಯಾಕಂದ್ರೆ ತಲೆಯಾಗ ಇನ್ನು ಹೊರಗೆ ಬಂದಿದ್ದ ತಲೆ ಆಗೈತಿ. ಅದನ್ನ ಬಿಟ್ರೆ ನನ್ನ ತಲೆಯಾಗ ಬೇರೆ ಯಾವುದಿಲ್ರಿ ಈಗ.
ಧ್ವನಿಯೋ ಧ್ವನಿಯೋ ಇದುವೇ ಕೋಗಿಲೆ ಧ್ವನಿಯೋ 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 ಇದುವೇ ಜೇನಿನ ಹನಿಯೋ ಧ್ವನಿಯೋ ಬೆಳಕಾದರ ಎದಿ ಡವ ಡವ ಬಡ್ಕೋತೈತಿ ಕೇಳಿರ ಬಿಗ್ ಬಾಸ್ ಧ್ವನಿಯೋ ಓ ಕೇಳಿರ ಬಿಗ್ ಬಾಸ್ ಧ್ವನಿಯೋ ಕಾಣದ ದೇವರು ಬಿಗ್ ಬಾಸು ಪಾದರು ಕಾಣುವ ದೇವರು ಕಿಚ್ಚ ಸುದೀಪ್ ಸರು ನೀವು ಆಡು ಮಾತು ನಮಗ ವೇದ ವಾಕ್ಯ ನಿಮ್ಮನು ನಾವು ಪಡೆದ ಅಪರೂಪದ ಮಾಣಿಕ್ಯ ಬಿಗ್ ಬಾಸು ಸುದೀಪ್ ಸರು ಬಿಬಿ ಶೋಗೆ 2 ಕಣ್ಣಿವರು ಅಭಿಮಾನಿಗಳ ದೇವರು. ಓಕೆ, ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಾ ಅಂತ ಹೇಳಿ. ಅಭಿಮಾನಿಗಳೆಲ್ಲ ನೊಂದ್ಕೊಂಡಿದ್ದಾರೆ, ಇಷ್ಟು ಬೇಗ ಬಂದ್ಬಿಟ್ರು ಅಂತ. ಅದನ್ನು ಕರ್ನಾಟಕದ ಜನತೆಗೂ ಕೂಡ ನೋವಾಗಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರ ಪ್ರೀತಿಗೆ? ಯಾಕಂದ್ರೆ ನಾವು ಒಂದೇ ಮಾತು ಹೇಳ್ತಾನು, ನನಗೆ ಕಣ್ಣಾಗಂತಿ ದುಃಖ ಇಲ್ಲೇ ಐತಿ. ಬರೀ ಮಾಳು ಇದನ್ನ ಬರೀ ಹತ್ಕೊಂಡ ತೋರಿಸ್ತಾನಂತ ಹೇಳ್ಕಿಸಿಂದ ಹೇಳ್ತಾನಂತ ಹೇಳ್ಕಿಸಿಂದ ಭಾಳ ತಡ್ಕೊಂಡವನು. ಅವ್ರು ನನಗೆ ಇದನ್ನ ಹೊಳಗೆ ಸೋಷಿಯಲ್ ಮೀಡಿಯಾ ಒಂದು ಇನ್ಸ್ಟಾ ಪೇಜ್ ನೋಡ್ತಂದ್ರೆ ಇದನ್ನು ನೋಡ್ತಂದ್ರೆ ಹಿಂಗೆ ದುಃಖ ಉಕ್ಕಿ ಬರತ್ರಿ. ಅದನ್ನು ಭಾಳ ತಡ್ಕೊಂಡು ನಾನು. ಯಾಕಂದ್ರೆ ಅವ್ರು ನನ್ನ ಪ್ರಶ್ನೆಗೆ ಉತ್ತರ ನನ್ನ ಜನ ಕೊಡ್ತೈತಿ, ನನಗೆ ಓದೈತಿ. ಯಾಕಂದ್ರೆ ನಾವು ಒಳಗಿದ್ದದಕ್ಕೆ ಉತ್ತರ ಅವ್ರು ಕೊಡ್ತಾರೋ. ಮಾಳು ಹೆಂಗಿದ್ದ ಹೆಂಗಿಲ್ಲ, ಆಡ್ಯಾನೋ ಇಲ್ಲೋ ನೋಡ್ಯಾರಲ್ಲೋ, ನನ್ನ ಜನ ಉತ್ತರ ಕೊಡ್ತೈತಿ. ನನಗೆ ಜನರ ಬಗ್ಗೆ ನನಗೆ ಯಾಡಿಲ್ಲ. ಅವ್ರು ನನ್ನ ಪಾಲಿನ ದೇವರು ಯಾವತ್ತಿದ್ರು. ಅವ್ರನ್ನ ಪೂಜಿಸ್ತಾನ, ಆರಾಧಿಸ್ತಾನ. ಅವ್ರು ನನ್ನ ಹೊತ್ತು ಮೆರೆಸ್ತಾರೆ. ಅವ್ರನ್ನ ನಂಬಿಕೆ ನಾವು ಉಳಿಸ್ಕೊಂಡು ಅಲ್ಲಿ ಮನ್ಯಾಗ ಇದ್ದಂಗೆ ಅವ್ರ ನಂಬಿಕೆಗಂತ ನಾ ಯಾವುದೂ ಎರಡು ಬಗ್ದಿಲ್ಲ. ಅವ್ರ ನಂಬಿಕೆಗೆ ನಾ ಉತ್ತರ ಕೊಟ್ಟನು ಅಂತ ಹೇಳಕ್ಕೆ ಇಷ್ಟಪಡ್ತನು. ನನ್ನ ಕಾಯವ್ರು ಅವ್ರ, ನಾನು ಇದನ್ನು ಮಾಡೋರು ಅವ್ರ ಕೈಯಾಗ ನನ್ನ ಪ್ರಶ್ನೆ ಐತಿ, ಅವರು ಉತ್ತರ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಿಲ್ಲ, ಕೊನೆಯದಾಗಿ ಮುಂದೆ ನಿಮ್ಮ ಪ್ಲ್ಯಾನ್ಸ್ಗಳು ಏನಿದ್ದಾವೆ ಅಂತ ಹೇಳಿ. ನನ್ನ ಪ್ಲ್ಯಾನ್ಸ್ ಅಂತೇನಿಲ್ಲ, ಮಾಮೂಲಿ ರೀ. ಯಾಕಂದ್ರೆ ಒಂದು ಸಾಂಗ್ ರೆಡಿ ಮಾಡ್ತೀನಿ. ಅದನ್ನ ಒಂದು ಯಾರನ್ನಾರು ಒಬ್ಬರು ಲೇಡೀಸ್ ಕರ್ಕೊಂಡು ವಿಡಿಯೋ ಮಾಡ್ತೀನಿ. ಒಂದು ಗ್ರೂಪ್ ಡ್ಯಾನ್ಸ್ ತೊಗೊಂಡು ಅದನ್ನ ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ಕೋತೀನಿ. ಅದನ್ನು ಫಾಲೋ ಮಾಡ್ತೀನಿ. ಅದನ್ನು ಬಿಟ್ಟರೆ ನಮಗೆ ಬೇರೆ ಏನಿಲ್ಲ. ಅದನ್ನು ಬಿಟ್ಟರೆ ಬೇರೆ ಆಪರ್ಚುನಿಟಿ ಬಂದ್ರೆ ನನಗೆ ಇಷ್ಟ ಅದಲ್ಲಿ ಹೋಗ್ತೀನಿ, ಇಷ್ಟ ಇರಲಿಕ್ಕೆ ಇಲ್ಲ. ನನಗೇನೋ ನನ್ನ ಮನಸ್ಸು ಇತ್ತಂದ್ರೆ ಅಲ್ಲಿ ಹೆಜ್ಜಿಡ್ತೀನಿ, ಇಲ್ಲಕ್ಕಂದ್ರೆ ಆಗಲ್ಲ. ಬಿಗ್ ಬಾಸ್ ಮನೇಲಿ ಏನು ಮಿಸ್ ಮಾಡ್ಕೋತಾರೆ ಕೊನೆಯದಾಗಿ ಹೇಳೋದಾದ್ರೆ? ಬಿಗ್ ಬಾಸ್ ಮನೆಯಲ್ಲಿ ಏನು ಮಿಸ್ ಮಾಡ್ಕೋತಂದ್ರೆ ನನಗೆ ಸದ್ಯಕ್ಕೆ ನಾನು ಸುದೀಪ್ ಸರ್ ಮಿಸ್ ಮಾಡ್ಕೋತೀನಿ, ಬಿಗ್ ಬಾಸ್ ಮಿಸ್ ಮಾಡ್ಕೋತೀನಿ ಸರ್. ಅವ್ರಿಬ್ಬರನ್ನ ನನಗೆ ಮೂಲಕ ಯಾರು ಮಿಸ್ ಮಾಡ್ಕೊಂಗಿಲ್ಲ, ಎಲ್ಲರೂ ಸಿಗ್ತಾರೋ. ನನಗೆ ಅವ್ರು ಸಿಗೋದು ದೇವ್ರು ಅಂದ್ರೆ ಪದೇ ಅವರಿಬ್ಬರು. ಯಾಕಂದ್ರೆ ನನಗೆ ಸುದೀಪ್ ಸರ್ ಈ ವೀಕೆಂಡಿಗೆ ಸಿಗಲಿಲ್ಲ, ಅದೊಂದು ಭಾಳ ದುಃಖ ಅಂದ್ರೆ ಭಾಳ ಉಕ್ಕಿ ಬಂದಿತ್ತು. ನಾ ಇದ್ದಾಗ ನಾವು ಹೊರಗೆ ಬರುವಾಗ ಸುದೀಪ್ ಸರ್ ಇರಲಿಲ್ಲ, ಅದೊಂದು ನನಗೆ ಭಾಳ ಮನಸ್ಸಿಗೆ ಹರ್ಟ್ ಆಯಿತು. ಅದೊಂದು ಭಾಳ ನನಗೆ ಕೆಟ್ಟ ದುಃಖ ಇದ್ದಿತ್ತು ನನಗೆ. ಸುದೀಪ್ ಸರ ಹೋಗುತ್ನಾಗ ಅವ್ರು ದರ್ಶನ ತೊಗೊಂಡು ಹೋದ್ನಿ. ಅವ್ರು ದೇವ್ರ ಗುಡಿ ಅಂತಿದ್ದಲ್ಲಿ ಆ ದೇವ್ರ ಗುಡಿಗೆ ನನಗೆ ಪ್ರಸಾದ ಸಿಕ್ತು. ಬರುತ್ನಾಗ ನಂಗೆ ದೇವ್ರ ದರ್ಶನ ಆಗಲ್ಲ ಅಂತ ತಿಳಿಸಿದ ಅವರು ಅಪ್ಪಟ್ಟು ಅಭಿಮಾನಿ ಆಕಿಸಿಂದ ಅದೊಂದೇ ಬೇಜಾರಾಯ್ತು. ಭಾಳ ಕಂಟ್ರೋಲ್ ಮಾಡ್ಕೊಂಡು ಅದ್ರ ಸಲುವಾಗಿ ನಾನು ಕಣ್ಣೀರು ಸೋಸೋದು ಬೇಡ. ಹಿಂದಿಲ್ ನಾಳೆ ನನಗೆ ಎಷ್ಟು ಕ್ಲೋಸ್ ಆಗಿ ಅದಾರಂದ್ರೆ ಇನ್ನು ಹಿಂದಿಲ್ ನಾಳೆ ಒಮ್ಮೆ ಸಿಗ್ಬೋದು ಅಂತ ತಿಳಿಸಿಂದ ಕಂಟ್ರೋಲ್ ಮಾಡ್ಕೊಂಡು ಇಷ್ಟ. ನಮ್ಮ ಪ್ರಕಾರ 100% ಅವ್ರ ಮಾರ್ಕ್ಸ್ ಸಿನಿಮಾ ಬಿಸಿ ಇರೋದ್ರಿಂದ ನಿಮ್ಗೆ ಸಿಕ್ಕಿಲ್ಲ. ಮೇ ಬಿ ಕರೆಸ್ಕೊಳ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಿಮ್ಮ ಜರ್ನಿ ಸೂಪರ್ ಡೂಪರ್ ಆಗಿರಲಿ. ಒಳ್ಳೊಳ್ಳೆ ಹಾಡುಗಳನ್ನು ಕೊಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ನಿಮ್ಮ ಹಾಡು ರಾರಾಜಿಸಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಮಾಳು ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.